ನೀವು ತಂದು ಕೊಡಬೇಕು, ಅವನಿಗೆ ಕೆಲಸ ಕೊಡಬಾರ್ದು. ಸಂಖ್ಯೆ 26 ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಸಂಖ್ಯೆನ. ಇಲ್ಲಿ ನೋಡಿ 1ರಿಂದ 15 ಇದೆ, ಹಾಗೆ 16ರಿಂದ 30 ಇದೆ. ಇವರು ಆಯ್ಕೆ ಮಾಡ್ಕೊಂಡಿರೋದು 26. 26ರ ಹಿಂದೆ ಯಾವ ವಿಷಯ ಇದೆ, ಯಾವ ಪ್ರಶ್ನೆಗಳಿದೆ ನನಗೂ ಗೊತ್ತಿಲ್ಲ. ಹಾಗಾಗಿ 26ರನ್ನ ಕ್ಲಿಕ್ ಮಾಡ್ತಾ ಇದ್ದೇನೆ. ಕರ್ನಾಟಕ ಸಾಮಾನ್ಯ ಜ್ಞಾನ ಆರಂಭವಾಗ್ತಾ ಇದೆ. ನಂದಕುಮಾರ್ ಅವರೇ, ತಮ್ಮ ಸಮಯ ಈಗ ಆರಂಭ ಆಯಿತು. ವಿಶಾಲ ಮೈಸೂರು ರೂಪುಗೊಂಡ ಪೂರ್ಣ ದಿನಾಂಕವನ್ನು ಹೇಳಿ. 1973. ಮುಂದಿನ ಪ್ರಶ್ನೆ, ಕರ್ನಾಟಕದ ಹೊಸ ನೆರೆ ರಾಜ್ಯವು ಯಾವುದು? ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೆಯ ಸ್ಥಾನದಲ್ಲಿದೆ? ಸಿಂಧು ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತ ಚಿನ್ನದ ಆಭರಣವು ಯಾವ ಮೂಲದ್ದು? ಕನ್ನಡದ ಮೊದಲ ಲಭ್ಯ ಶಬ್ದ ಇಸಿಲ ಯಾವ ಶಾಸನದಲ್ಲಿ ಇದೆ? ಕರ್ನಾಟಕದ ಯಾವ ಮನೆತನಗಳು ಮೊದಲು ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಬಳಸಿದವು? ಮೈಸೂರು ಮಹಾರಾಜ. ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯ ಜೊತೆಯಲ್ಲಿ ಯಾವ ನದಿಯೂ ಸೇರುತ್ತದೆ? ಮುಗಿತಾ? 1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯ್ತಂತೆ. ಉಳಿದ ಪ್ರಶ್ನೆಗಳನ್ನು ಒಂದು ಸಲ ತೋರಿಸ್ಬಿಡ್ತೇನೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಅಂತಾರಾಷ್ಟ್ರೀಯ ಸೈಕಲ್ ಸವಾರರನ್ನು ಹೆಚ್ಚಿಗೆ ನೀಡಿದ ಜಿಲ್ಲೆ ಯಾವುದು? ಹೊಯ್ಸಳ ಶಿಲ್ಪಕಲೆಯಲ್ಲಿ ಅರಳಿದ ಕೊನೆಯ ದೇವಾಲಯ ಯಾವುದು? ಇದಿಷ್ಟು ಉತ್ತರಗಳು ಆಗಿತ್ತು. ನವೆಂಬರ್ 1, 1956 ಆಗಿತ್ತು. ಹೊಸ ನೆರೆ ರಾಜ್ಯ ತೆಲಂಗಾಣ, ವಿಸ್ತೀರ್ಣದಲ್ಲಿ 8ನೆಯ ಸ್ಥಾನ. ಕೋಲಾರ ಮತ್ತು ಹಟ್ಟಿಯ ಚಿನ್ನದವನ್ನು ಬಳಸಿ ಆಭರಣಗಳನ್ನು ಮಾಡಿದ್ರು. ಇಸಿಲ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ದೊರೆಯುತ್ತೆ. ಗಂಗಾ ಮತ್ತು ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಬಳಸಿದವರಲ್ಲಿ ಮೊದಲಿಗರು. ಮಲಪ್ರಭಾ ಕೃಷ್ಣಾ ನದಿಯ ಜೊತೆ ಸೇರುತ್ತೆ. 31 ಜಿಲ್ಲೆಗಳಿವೆ. ಅಂತಾರಾಷ್ಟ್ರೀಯ ಸೈಕಲ್ ಸವಾರರನ್ನು ನೀಡಿದ್ದು ವಿಜಯಪುರ. ಕೇಶವ ದೇವಾಲಯ ಸೋಮನಾಥಪುರ ಕೊಟ್ಟಕೊನೆಯ ದೇವಾಲಯ. ಧನ್ಯವಾದಗಳು ತಮಗೆ. ಎಷ್ಟು ಸರಿ ಉತ್ತರ ಬಂದಿದೆ ಸರ್? ವಿಜಯಪುರ ಕೊಟ್ಟಿದ್ದಾರಾ?